ಪ್ರಜ್ವಲ್ ಹಾಗೂ ರಾಜು ಇಬ್ಬರಲ್ಲೀಗ ಒಬ್ರು ಜರ್ನಿ ಇಲ್ಲಿಗೆ ಮುಕ್ತಾಯ ಆಗೋದಂತರೂ ಖಂಡಿತ. ಈ ರಾತ್ರಿ ಪಾರ್ಟಿ ರೂಮ್ ಇಂದ ಎವಿಕ್ಟ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಬ್ಯಾಡ್ ಲಕ್ ಪ್ರಜ್ವಲ್ ಅವರೇ. ಇಲ್ಲಿಗೆ ನಿಮ್ಮ ಪಾರ್ಟಿ ರೂಮಿನ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮಿಕ್ಕಿದ ಮಾತುಕತೆನ ವೇದಿಕೆ ಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಕಂಗ್ರಾಚುಲೇಷನ್ ರಾಜು ಅವರೇ, ಯು ಆರ್ ಸೇಫ್. ನೀವು ಇನ್ನೂ ಕುಡಿದು ಟೈಟ್ ಆಗಬಹುದು. ಆಲ್ ಆಫ್ ಯು ಟೇಕ್ ಕೇರ್, ಲವ್ ಯು ಆಲ್. ಬಿಗ್ ಬಾಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕುಡಿಬೇಕಿತ್ತು, ಕಮ್ಮಿ ಕುಡ್ದೇನೆ ಅದಕ್ಕೆ ಪಾರ್ಟಿ ರೂಮ್ ಇಂದ ಹೊರಗಡೆ ಬಂದಿರೋ ಪ್ರಜ್ವಲ್ ಅವ್ರನ್ನ ವೇದಿಕೆ ಮೇಲೆ ಕರೆದು ಮಾತಾಡಿಸೋ ಟೈಮ್. ಲೆಟ್ಸ್ ವೆಲ್ಕಮ್ ಪ್ರಜ್ವಲ್ ಬ್ಯಾಕ್ ಆನ್ ಸ್ಟೇಜ್. ಬ್ಯಾಡ್ ಲಕ್ ಪ್ರಜ್ವಲ್ ಅವರೇ, ಯಾಕೆ ಎಷ್ಟು ಬೇಗ ಬಂದ್ರಿ ಅಂತ ಅನಿಸ್ತಾ ಇದೆ? ಸರ್ ನನ್ನ ಲಿಮಿಟ್ ಒಂದೇ ಬೇರಿತ್ತು, ಅದನ್ನ ಮೀರಿ ಜಾಸ್ತಿ ಕುಡ್ದೆ ಅಂತ ಅನಿಸ್ತಾ ಇದೆ. ಕುಡ್ದಿದ್ರು ಓಕೆ ಇತ್ತು ಸರ್, ಬಹುಶಃ ಕುಡಿದು ಗೆಳೆಯರ ಜೊತೆ ಜಗಳ ಮಾಡಿ ವಾಂತಿ ಹೊಡೆದು ಹೊಲಸು ಎಪ್ಸಿದ್ದಕ್ಕೆ ಹೊರಗೆ ಬಂದೆ ಅನ್ಸುತ್ತೆ. ಹೋಗೋಕಿನ ಮುಂಚೆ ಒಂದಿಷ್ಟು ಗಿಫ್ಟ್ಸ್ ಇವೆ, ತಗೊಂಡೋಗಿ. ಶ್ರೀನಿವಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅವ್ರ ಕಡೆಯಿಂದ 1000 ರೂಪಾಯಿ ಗಿಫ್ಟ್ ವೋಚರ್ ಪ್ಲೀಸ್. ಹಾಗೆ ಸಲೀಂ ಚಿಕನ್ ಕಬಾಬ್ ಸೆಂಟರ್ ಅವ್ರ ಕಡೆಯಿಂದ 500 ಗಿಫ್ಟ್ ವೋಚರ್ ಪ್ಲೀಸ್. ಫುಲ್ ಪಾರ್ಟಿ ಇಷ್ಟೊತ್ತು ರೂಮಲ್ಲಿ ಇದ್ದಿದ್ದಕ್ಕೆ, ರೂಮ್ ನ ಹೊಲಸಿಡಿಸಿದ್ದಕ್ಕೆ ರೂಮ್ ಓನರ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಹೊರಡಕ್ಕಿನ ಮುಂಚೆ ವೀಕ್ಷಕರಿಗೆ ಏನಾದ್ರು ಹೇಳದಿದ್ರೆ ಹೇಳ್ಬೋದು. ಎಲ್ಲಾ ಗೆಳೆಯರಲ್ಲೂ ನಂದೊಂದು ಮನವಿ, ನನ್ನ ಯಾರು ಒಂದ್ ವಾರ ಎಣ್ಣೆ ಹೊಡೆ ಕರಕ್ ಹೋಗ್ಬೇಡ್ರಿ. ವಿಶ್ ಯು ಆಲ್ ದಿ ಬೆಸ್ಟ್ ಪ್ರಜ್ವಲ್ ಅವರೇ. ನಿಮ್ಮಿಂದ ರೂಮ್ಗೆ ಕೆಟ್ಟದಾಗಿದೆ ಅಂತ ಹೇಳ್ತಾ ನಿಮ್ಮನ್ನ ಕಳಿಸ್ಕೊಡೋ ಟೈಮ್. ಇನ್ನು ರೂಮಲ್ಲಿ ಇರೋರು 4 ಕಂಟೆಸ್ಟೆಂಟ್ಗಳು ಮಾತ್ರ. ಇವ್ರಿಗಿರೋದು ಒಂದೇ ದಾರಿ, ಸುಮ್ನೆ ಉಂಡು ಮಲಗೋದು, ಇಲ್ಲ ಅಂದ್ರೆ ರೂಮ್ ಓನರ್ ಕಡೆಯಿಂದ ಗೇಟ್ ಪಾಸ್ ಅಂತೂ ಖಚಿತ ಹೇಳ್ತಾ ಮತ್ತೆ ಮುಂದಿನ ವಾರ ಸಿಗಲ್ಲ ಅಂತ ಹೇಳ್ತಾ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಸಂತೋಷ್ ಹಿರೇಮಠದಿಂದ ನಮಸ್ತೆ, ಗುಡ್ ನೈಟ್ ಹಾಗೂ ಶುಭರಾತ್ರಿ. ಇವತ್ತು ನಮ್ಮ ಮನ್ಯಾಗ ನನಗೆ ಹೆಣ್ಣು ನೋಡಕ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಯಾರ. ಅಲ್ಲೊಂದು ಚಂದ ನುಡುಗಿತ್ತು. ಆ ಚಂದ ನುಡುಗಿ ನೋಡಿ ನಮ್ಮ ಮನ್ಯಾಗ ನನ್ನ ರಿಜೆಕ್ಟ್ ಮಾಡ್ಯಾರ. ಆಕೆ ಈಗ ಬೇಡ ಅಂತ. ಏನಾಯ್ತು? ಕಬ್ಬು ತಿಂದು ತಲೆ ಸುತ್ತ. ತಲೆ ಸುತ್ತ? ಹೌದು. ಕಬ್ಬು ತಿಂದು ತಲೆ ಸುತ್ತ? ಹೌದು, ನೀವು ತಿಂದು ನೋಡಿ. ಇವತ್ತು ಫಾದರ್ಸ್ ಡೇ ಐತಲ್ವ, ಹಾಕಿಲ್ಲ? ನೆನಪೇ ಆಗಿಲ್ವ ನನಗದ ದೋಸ್ತ. ನಂದೇ ಬರೋಡ್ದೆ, ಸುಂದರ ನಂದೇ ಬರೋಡೈತಿ. ಸುಂದರ ದೋಸ್ತ. ದೋಸ್ತ ಮೊಬೈಲ್ ತೆಗಿ ನೋಡು, ಸ್ಟೋರಿ ನೋಡು. ನಂದೇ ಫೋಟೋ ಇಟ್ಟು ನಮ್ಮ ಅಪ್ಪನ್ಕಿನ ಹೆಚ್ಚು ನೀನು. ಲಗೋಪ್ಪ ಅದು ಫೋಟೋ ಇಲ್ಲ. ಅಲ್ಲಲ್ಲೇ ಮಗನೇ, ಇಷ್ಟು ದೊಡ್ಡವನ್ ಮಾಡೀನಿ, ನನ್ ಫೋಟೋ ಹೊಡೆದ್ಬಿಟ್ಟು ಅವ್ನ ಸ್ಟೇಟಸ್ ಇಡ್ತೀಯ ಮಗನೇ? ಬಾ ಮಗನೇ. ನನಗಿರೋ ದರಿದ್ರ ನರೇಂದ್ರ ಮೋದಿ ಅವ್ರಿಗೆ ಏನಾರು ಇದ್ದಿದ್ರ ಅವ್ರೇನ ಚಾವ್ ಮಾರ್ಕೆಂತಾನೆ ಇರ್ತದ್ರಿ. ಆ ಹೀರೋಯಿನ್ಗಳಿಗೆ ಮುತ್ತು ಕೊಡ್ತೀರಿ ಇಲ್ಲ? ನಿಜವಾ ಸರ್? ನಿಜ. ಮುತ್ತು ಕೊಡಕ್ ಹೋದಾಗ ಗೊಣ್ಣೆ ಬಂದ್ಬಿಟ್ರ ಇನ್ನೊಂದ್ಸಲ ಸೀನ್ ಮಾಡ್ದಂಗ್ ಮಾಡ್ತಿಲ್ಲ. ಗೊಣ್ಣೆ ಯಾಕೆ ಬರ್ತದ ಅವ್ರಿಗೆ? ನಗಡಿ ಆಗ್ಬಿಟ್ಟಿತ್ತಪ್ಪ. ಆಗಲ್ವಾ? ಇಲ್ಲ. ಆ ಹೀರೋಯಿನ್ಗಳಿಗೆ ಗುರು, ನಮ್ಮ ಪಕ್ಕದ ಮನೆ ಆಂಟಿ ಗಾರ್ಮೆಂಟ್ಸ್ ಹೋಗ್ತಾ ಇದ್ರು. ಅದಕ್ಕೆ ಆ ಆಂಟಿ ದಿನ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬೇರೆ ಬಿಡಿಸ್ಕೊತಾ ಇದ್ರು ಬೈಕಲ್ಲಿ. ಅದಕ್ಕೆ ನಾನು ಆಗ್ಬಿಟ್ಟು ಅವ್ರ ಗಂಡನಿಗೆ ಹೇಳ್ದೆ, ಅಣ್ಣ ನಿಮ್ ಹೆಂಡತಿ ದಿನ ಹೋಗ್ಬೇಕಾರೆ ಬರ್ಬೇಕಾದ್ರೆ ದಿನ ಬೇರೆ ಕಡೆ ಬಿಡಿಸ್ಕೊತಾರಲ್ಲ, ನೀವು ಬಿಡಕ್ಕೆ ಅಣ್ಣ ಅಂತ ಅಂದೆ ಗುರು. ಅಷ್ಟೇ. ಅವನದೇನು ಅರ್ಥ ಮಾಡ್ಕೊಂಡ ಗುರು, ಮೊಚ್ಚ ತಗೊಂಬಂದ್ಗೆ ಹೊಡಕ್ಕೆ ನನಗೆ.
ಸರ ನಿಮ್ಮ ವಯಸ್ಸು ಎಷ್ಟ್ರಿ? ನಮ್ಮ ವಯಸ್ಸು ನೋಡ್ರಿ ಸರ 25 ಆಗ್ಯಾವು, ಆದ್ರೆ ಎಲ್ಲಾ ಸಡ್ಲು ಬಿದ್ದಾವು. ಮತ್ ಕೆಲಸ ಏನ್ ಮಾಡ್ತೀರಿ? ನಾವ್ ನೋಡ್ರಿ ಸರ ಇಸ್ಪೇಟ್ ಆಡ್ತೀವ್ರಿ, ಆನ್ಲೈನ್ ಬೆಟ್ಟಿಂಗ್ ಆಡ್ತೀವಿ, ಮತ್ ಪಾಲ್ತು ಅಡ್ಡಾಡ್ತೀವಿ. ಮದುವೆ ನಿಮ್ದೆ? ಹೇಳ್ರಿ ಸರ್, ನಮ್ಗೆ ಯಾರು ಏನ್ ಕೊಡಂಗಿಲ್ರಿ, ಆದ್ರೆ ತಿಂಗಳಿಗೆ 2 ಸತ ಸಾಂಗ್ಲಿ ಹೋಗ್ಬರ್ತೀವಿ ಸರ್. ಇವೆಲ್ಲ ಗೊತ್ತಾದ್ಮೇಲೆ ಮತ್ ಸಂಬಂಧಿಕರನ್ಯಾಗ ಹೆಸರು ಕಡಿಂಗಿಲ್ಲ ನಿಮ್ದು? ಸಂಬಂಧಿಕರ ಯಾವ ಹಾಡ? ರಸಿಕಾ ಕೇಳಕ ಕೇಳಕ ಯಾರಪ್ಪ ರಸಿಕ? ಹನಿ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಅಕ್ಕ ಈಗ ನಾವೊಂದು ಹಾಡಲ್ಲೇ, ರಸಿಕಾ ರಸಿಕಾ ಊಟ ಮಾಡ್ಕ ಮಡಿಕ ಗುಡ್ಡೇಟಕ ಬಾಯ್. ಸುರೇಶ್ ಹಂಗ ಯಾರು ಇರ್ಲಿಲ್ಲ, ಅವನಿಗೆ ಜೀವನದಾಗ ಒಂದ್ ಕೆಟ್ಟ ಚಟನೂ ಇರ್ಲಿಲ್ಲ. ಅವ ಸಿಗರೆಟ್ ತಾರು ಒಂದ್ ಸತನೂ ಮುಟ್ಟಿರ್ಲಿಲ್ಲ. ಬಹಳ ಶಾಂತ ಮನುಷ್ಯ, ಜಗಳನ ಮಾಡ್ತಿರ್ಲಿಲ್ಲ. ಅವನಿಗೆ ಬೈಗಳಂದ್ರನ್ನ ಗೊತ್ತಿರ್ಲಿಲ್ಲ. ಯಾವ ದೋಸ್ತರ ಕಡೆ 1 ರೂಪಾಯಿನೂ ಸಾಲ ಮಾಡಿರ್ಲಿಲ್ಲ. ಯಾವ ಹುಡುಗರನ್ನ ಕಣ್ಣೆತ್ತು ನೋಡ್ತಿರ್ಲಿಲ್ಲ. ಒಟ್ಟ ನಾರ್ತಿರ್ಲಿಲ್ಲ. ಬಾಳ ಸ್ವಚ್ಛ ಮನುಷ್ಯ, ದಿವ್ಸ ಜಳಕ ಮಾಡ್ತಿದ್ದ. ಇಂಥ ಎಲ್ಲಾ ಚಲೋ ಗುಣಕ್ಕ ದೇವ್ರ ಸುರೇಶ್ನ ಸ್ವರ್ಗಕ್ಕ ಕರ್ಕೊಂಡು ಬಿಟ್ಟು ಅಣ್ಣ ನೀನಾ? ಫ್ಲಾಶ್ ಬ್ಯಾಕ್. ಅಣ್ಣ ಬ್ಯಾಗಿ ಪ್ಯಾಂಟ್ ಇಲ್ಲ, ಮತ್ತೆ ಬಂದ ನೀನು? ಅಣ್ಣ ಸಾರಿ ಅಣ್ಣ, ಮೊನ್ನೇನೋ ಆಸೆಲಿ ಬ್ಯಾಗಿ ಪ್ಯಾಂಟ್ ಇದೆಯಾ ಅಂತ ಕೇಳಿದೆ, ಮನ್ಸಿಗೆ ಹಾಕೋಬಿಡಿ ಅಣ್ಣ. ಅದೇ ಬಟ್ಟೆ ಕೊಡಿ ಅಣ್ಣ. ಇರೋ ತಗೊಬಂದೆ, ತಗೋ ಅಣ್ಣ. ಇದ್ರಲ್ಲಿ ಬೇರೆ ಕಲರ್ ಇಲ್ಲ? ಇನ್ನೊಂದ್ಸಲ ಚೆಕ್ ಮಾಡಿ ಬ್ಯಾಗಿ ಪ್ಯಾಂಟ್ ಉಂಟಂತ. ಫುಲ್ ಮಳೆ, ಒಂದು ಕೊಡೆ ಕೊಡಿ. ನಿಮ್ಗೆಲ್ಲ ಒಂದು ಒಳ್ಳೆ ವಿಷಯ ಮತ್ತೊಂದು ಕೆಟ್ಟ ವಿಷಯ ಉಂಟು. ಇನ್ನು ಬರುವ 5 ಮ್ಯಾಚ್ ನಾನಿಲ್ಲ. ಹಾಗಾದ್ರೆ ಕೆಟ್ಟ ವಿಷಯ ಅಂತ ಹೇಳು. ಹೇಳ, ಕೆಟ್ಟ ವಿಷಯ ಅಂತ ಹೇಳು. भैया एक पानी बोतल देना. अभी बदत है भाई, अभी बदत है. ओ भैया कुछ ना कहो ಅಯ್ಯೋಯ್ಯೋ, ಪರ್ಸ್ ಬೇರೆ ತಂದಿಲ್ಲ ಕಣೆ. ಬಿಲ್ ಕಟ್ಟೋದಕ್ಕೆ ಏನೇ ಮಾಡೋದು? ತಲೆ ಕೆಡ್ಸ್ಕೊಬೇಡ, ನಾನು ಇದೀನಿ, ಇರು ಬಂದೆ. ತಮ್ಮ, ನಾನು ಅಲ್ಲಿ ಕೌಂಟರ್ ಹತ್ರ ಹೋಗ್ಬಿಟ್ಟು ನಿಂಗೆ ತಮ್ಮ ಅಂತೀನಿ, ನೀ ಅದಕ್ಕೆ ಓಕೆ ಅನ್ಬೇಕು. ಓಕೆ ಓಕೆ ಸರ್. 320. ಮೇಡಮ್, ನಮ್ ಬಿಲ್ನ ಅವರೇ ಪೇ ಮಾಡ್ತಾರೆ. ಯಾರು ಅವರ? ತಮ್ಮ. ಮೇಡಮ್, ಓಕೆ. ನಂದು ಬಿಲ್ ಸೇರಿಸಿ ನಮ್ಮ ಅಕ್ಕ ಬಾವನೇ ಪೇ ಮಾಡ್ತಾರೆ, ಮಾಡಿಸ್ಕೇಳಿ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಅಣ್ಣ ಅಣ್ಣ ಒಂದು ಹೆಲ್ಪ್ ಮಾಡಿ ಅಣ್ಣ.
ಎಂತ ಮೊಬೈಲ್ ಚಾರ್ಜ್ ಖಾಲಿಯಾಗಿ ಹೋಗಿದೆ, ಅರ್ಜೆಂಟ್ ಕಾಲ್ ಮಾಡಬೇಕು, ಒಂದು ಚಾರ್ಜ್ ಮಾಡ್ಬೇಕಣ್ಣ. ಚಾರ್ಜ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಣ್ಣ ಪ್ಲೀಸ್ ಅಣ್ಣ, ಸ್ವಲ್ಪ ಅರ್ಜೆಂಟ್ ಅಣ್ಣ, ಸ್ವಲ್ಪ ಸೀರಿಯಸ್ ಆಗಿದೆ ಅಣ್ಣ ಪ್ಲೀಸ್. ಇಲ್ಲ, ಇಲ್ಲಿ ಚಾರ್ಜ್ ಇಡ್ಲಿಕ್ಕೆ ಪಾಯಿಂಟ್ ಇಲ್ಲ, ಇರೋದೊಂದು ಫ್ರಿಜ್ ಪಾಯಿಂಟ್. ಅದು ತೆಗೆದ್ರೆ ಫ್ರಿಜ್ ಆಫ್ ಆಗ್ತದೆ, ಲಗಡೆ ಆಗ್ತದೆ, ಮತ್ತೆ ಅದೆಲ್ಲ ಆಗುದಿಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಬೇರೆ ಏನು ಆಪ್ಷನ್ ಇಲ್ಲ ಅಣ್ಣ, ನನ್ನ ಲೈಫ್ ಪ್ರಶ್ನೆ ಅಣ್ಣ, ಪ್ಲೀಸ್ ಅಣ್ಣ ಒಂಚೂರು ಚಾರ್ಜ್ ಮಾಡ್ಕೊಡಿ. ಇರೋದೊಂದು ಫ್ರಿಜ್ ಇದೆ ಅಂತ ಎಂತ ಮಾಡೋದು, ನಿಮ್ಗೆ ಅರ್ಜೆಂಟ್ ಉಂಟಲ್ಲ, ಕೊಡಿ. ಅಣ್ಣ ಚಾರ್ಜ್ ಆಗಿದೆ, ತಗೋತೀನಿ ಅಣ್ಣ. ಹಾ, ಆಯ್ತಾಯ್ತು. ಹಲೋ ಬೇಬಿ, ಅದು ಚಾರ್ಜ್ ಖಾಲಿ ಆಗೋಯ್ತು ಕಣೆ. ಸಾರಿ ಕಣೆ, ನಿನ್ ಜೊತೆ ಮಾತಾಡ್ದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಆಮೇಲೆ ಒಂದು ಅಂಕಲ್ ಹತ್ರ ಚಾರ್ಜ್ ಹಾಕಿಸ್ಕೊಂಡೆ, ಮತ್ತೆ ನಿನ್ನ ಬಿಟ್ಟಿರೋಕೆ ಆಗಲ್ಲ ಕಣೆ. ನಂಗೂ ಇಷ್ಟ ಲವ್ ಫೆಲರ್ ಸ್ಟೇಟಸ್ ಹಾಕೋದಿಕ್ಕೆ, ಆದ್ರೆ ಆಮೇಲೆ ನೆನಪಾಯ್ತು ಮೋಸ ಮಾಡಿದ್ ನಾನೇ ಅಂತ. ಮಗ ಕಾರ್ನಾಗ ಏರ್ ಬಲೂನ್ ಇರ್ತಾವಂತಲ್ಲ, ಎಲ್ಲಿರ್ತಾವ? ಅಲ್ಲಿ ಮುಂದಿರ್ತಾವ ಮಗ. ಮತ್ತೆ ಹೆಂಗ್ ಓಪನ್ ಹಾಕವ್ ಮಗ ಏರ್ ಬಲೂನ್? ಅಲ್ಲಿ ಎದ್ರಿಗೆ ಲಾರಿ ಬರಕತ್ತ ನೋಡು, ಅದಕ್ಕೋಗಿ ಗುದ್ದತ್ನಿ, ಎಲ್ಲಿ ಓಪನ್ ಹಾಕವ ಅಂತ ನೋಡ್ಕೊಂತ ಕೂತ್ಗಾನಿ. ದೋಸ್ತ, ನಿನಗ ಬೈಯೋರು, ನಿನ್ನ ದ್ವೇಷಿಸೋರು, ನಿನ್ನ ಕೆಟ್ಟ ಬಯಸೋರು ಒಂದ್ ಕಡೆ ಇದ್ರೆ ನೀ ನನ್ ಕಡೆ ಇರ್ತೀಯಲ್ಲ? ಇಲ್ಲ, ನಾನು ಅವ್ರ ಕಡೆ ಇರ್ತೀನಿ. ಏನಂದೇನ? ಮಜಾಕ್ ಮಾಡಿ ನೋಲೆ. ಹಲೋ ಅಣ್ಣ, ನಿಮ್ ತಂಗಿ ಕಾಡ್ಸಿದ್ನಲ್ಲ, ಸಿಕ್ಕನ್ ನೋಡವ. ಸಿಕ್ಕನ? ಅವನವನ್ ಚಡ್ಡಿ ಮೇಲೆ ನಿಲ್ಲಿಸ್ಲಿ, ಅವ್ನ ಬಂದನ. ಚಡ್ಡಿ ಮೇಲೆ ನಿಲ್ಸ ಅಂತ ಹೇಳ್ತಿಲ್ಲ ನಿಂಗೆ? ಅಣ್ಣ ಚಡ್ಡಿ ಮ್ಯಾಗ ನಿಂದ್ರಸಿ ನಾವ್ಗೆ. ಚಡ್ಡಿ ಮೇಲೆ ಎಲ್ಲಿ ನಿಂತಾನ್ಲಿ ಅವ? ಪೂರ ಅರ್ಬಿ ಹಾಕೊಂಡ್ ನಿಂತಾನಲ್ಲ. ಮ್ಯಾಗ ಏನ್ ನೋಡ್ತೇನ, ಕೆಳಗ್ ನೋಡೆ. ಇದ್ಯಾರ್ದ್ಲಿ ಚಡ್ಡಿ? ನಂದಣ್ಣ. ನೀವ್ ಒಂದ್ ಸಲ ಬಂದು ನೋಡ, ಮಂದೆಲ್ಲ ನೋಡಕೂತಾರ. ನೀನ್ ಒಂದ್ ಸಲ ಬಿಟ್ಟು ನೋಡ, ಕಲಸ ಆಗಂಗಿನ ಹೊಡಿಲ್ಲ ಅಂದ್ರೆ ಕೇಳ ನಾನು. ನನಗೇನು ಹೊಡಿತ್ಲೇ, ಹೇರೇ ಫಸ್ಟ್ ಹೆಂಡ್ತಿ ಹೊಡಿಲೇ, ಗೊತ್ತಾಗ್ತದ. ಬಸವ, ಇಲ್ಲಿ ನಾನ್ ನಿನಗ್ ಹೊಡಿತೀನಿ, ಮನೆಗೆ ಗೋಡೆ ಮಂತಿಗವ, ಮಂದ್ಯಾಗ ಮರ್ಯಾದೆ ಕಳಿಬೇಡ. ಹಂಗ ಹೆಂಡ್ತಿ ಹೊಡಿ. Frega ahí. ನಮಸ್ಕಾರ ರೀ. ಹವಾ ಇದ್ದಾಗ ಆಟ ಫೋನ್ ಹಚ್ಚೋ ಮಂದಿ. ಏ ನಿಲ್ಸು ನಮ್ಮ ಅಣ್ಣ ಕಣೋ. ಏಯ್, ಯಾರೇ ಅವನು? ಅಣ್ಣ ಅದು ರಾತ್ರಿ ಅವರು ಅಣ್ಣ. ಹೌದಾ, ಬಾ. ಅಕ್ಕ, ರ್ಯಾಪಿಡೋ ಕಾಸೆ ಕೊಟ್ಟಿಲ್ಲ. ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ರ್ಯಾಪಿಡೋದವ್ರಿಗೆ ಕಾಸೆ ಕೊಟ್ಟಿದ್ದ. ಲಿಪ್ಸ್ಟಿಕ್ ಅಂತ ಇಟ್ಕೊಂಡಿದ್ದೆ, ತಗೊಂಡ್ ಸಾಯಿ. ಲವರ್ಗೆ ರ್ಯಾಪಿಡೋ ಬಾಯ್ ಅಂತೀಯಾ? ಅಣ್ಣ ಇಕ್ಕದ್ ನಾಪು. ಯಾಕ್ರಿ, ಏನಿದು? ಮನೆಯಲ್ಲಿರೋ ದುಷ್ಟಶಕ್ತಿ, ಕೆಟ್ಟು ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸ್ಕೊಂಡ್ ಬಂದಿದ್ದೀನಿ. ನನ್ನೆ ಮನೆಯಿಂದ ಓಡಿಸ್ತೀಯೇನು? ಅಪ್ಪಯ್ಯ 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 ಬಿಸಾಕ್ಬಿಟ್ಟ ಅಪ್ಪಯ್ಯ.
ಅಂದಿಗೆ ನೋಡ ಹೋಗಪ್ಪ ಕಡೆ ಅಂದಿಲ್ಲ ಡಾಕ್ಟ್ರೆ ನನ್ನ ಮಗನ ಸರಿ ಪಾಪ ಪಾಪ ಹರದಿಂದ ಬಿದ್ದೋಗ್ಬಿಟ್ಟ ಡಾಕ್ಟ್ರೆ ಕಾಲ್ ಸ್ವಲ್ಪ ಬೇಟ್ ಆಗ್ಬಿಟ್ಟೈತೆ ಸರಿ ಪಾಪ ಬೆಡ್ ಮೇಲೆ ಹಾಕ್ ಪಾಪ ಅಯ್ಯಪ್ಪ ಕಾಲ್ ನೋತೈತೆ ಅಯ್ಯಪ್ಪ ಕಾಲ್ ನೋತೈತೆ ಏನಾಗಿದೆ ಡಾಕ್ಟ್ರೆ ದೊಡ್ಡ ಮುಳೆ ಮುರಿದೋಗ್ಬಿಟ್ಟೈತಪ್ಪ. ಡಾಕ್ಟ್ರೆ ಎಷ್ಟಾಗುತ್ತೆ ಡಾಕ್ಟ್ರೆ ಇದಕ್ಕಂತೂ ಸಿಮೆಂಟ್ ಕಟ್ ಹಾಕೇಬೇಕು. 1 ಲಕ್ಷವರೆಗೂ ಆಗುತ್ತಪ್ಪ. 1 ಲಕ್ಷನಾ ಹೌದು. ಇಷ್ಟು ಮಾತ್ರ ಸಿಮೆಂಟ್ ಕಟ್ಟಾಕಕ್ಕೆ ₹1,00,000 ಖರ್ಚನಾ? ನಾನೇನು ಕುಡ್ಕ ಅನ್ಕೊಂಡವನಾ?